ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳ ಮೇಲೆಯೇ ಅನುಮಾನ ಮೂಡ್ತಾ ಇದೆಯಾ? ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರತಕ್ಕಂತ ಅತಿ ಲೇಟೆಸ್ಟ್ ಅಪ್ಡೇಟ್ ಇದು. ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣ, ಎಸ್ಐಟಿ ಮುಖ್ಯಸ್ಥನ ಮೇಲೆ ಅನುಮಾನಗಳ ಸುರಿಮಳೆ. ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ಆಕ್ಷೇಪ. ಸರ್ಕಾರ ಪ್ರಣವ್ ಮೊಹಂತಿರನ್ನ ನೇಮಕ ಮಾಡಿದ್ದು ಸರಿ ಇಲ್ಲ. ಸರ್ಕಾರದ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದ ಅನುಪಮಾ, ಮೊಹಂತಿ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಸೂಕ್ತ ವ್ಯಕ್ತಿಯಲ್ಲ. ಮೊಹಂತಿ ನೇಮಕದಲ್ಲಿ ಸಚಿವ ಕೆಜೆ ಜಾರ್ಜ್ ಕೈವಾಡವಿದೆ, ಹೀಗಂತ ಕೆಲ ಪೊಲೀಸರು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದ ಅನುಪಮಾ, ಮೊಹಂತಿ ನೇಮಕದಿಂದ ಪೊಲೀಸರ ನೈತಿಕ ಬಲ ಕುಗ್ಗಿದೆ ಎಂದು ಆರೋಪ. ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಹಿರಿಯ ಐಪಿಎಸ್ ಅಧಿಕಾರಿ ಎಎಂ ಪ್ರಸಾದ್ ಪ್ರಣವ್ ಹೆಸರು ಉಲ್ಲೇಖಿಸಿದ್ರು. ಮೊಹಂತಿ ಜಾಗದಲ್ಲಿ ದಯಾನಂದ್, ಡಿಜಿಪಿ ಡಾಕ್ಟರ್ ಕೆ ರಾಮಚಂದ್ರ ರಾವ್ ನೇಮಕ ಮಾಡಬೇಕಾಗಿತ್ತು. ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣದಲ್ಲಿ ಎಸ್ಐಟಿ ಮುಖ್ಯಸ್ಥನ ಮೇಲೆ ಅನುಮಾನ. ಇನ್ನು ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಪ್ರಣವ್ ಮೊಹಂತಿರನ್ನ ನೇಮಕ ಮಾಡಿದ್ದು ಸರಿಯಿಲ್ಲ. ಸರ್ಕಾರದ ನಡೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಅನುಪಮಾ, ಸರ್ಕಾರ ಒಂದು ಎಸ್ಐಟಿ ತನಿಖಾ ಸಂಸ್ಥೆಯನ್ನು ರಚನೆ ಮಾಡುತ್ತೆ, ಅರ್ಥಾತ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಆ ಟೀಮಿಗೆ ಯಾವ ಅಧಿಕಾರಿಗಳು ಇರಬೇಕು ಅನ್ನೋದನ್ನು ಕೂಡ ಗೃಹ ಸಚಿವಾಲಯ ತೀರ್ಮಾನ ಮಾಡುತ್ತೆ. ಅದರರ್ಥ ಇಂಥವರೇ ಅಂತ ಹೇಳಿ ಕಡ್ಡಿ ಮುರಿದಂಗೆ ತೀರ್ಮಾನ ಆಗೋದಲ್ಲ. ಒಬ್ಬರಿಗೆ ಅದರ ಜವಾಬ್ದಾರಿ ಕೊಟ್ಟ ನಂತರ ನನ್ನ ಈ ಒಂದು ಟೀಮ್ನಲ್ಲಿ ಯಾರ್ಯಾರು ಇರಬೇಕು ಅನ್ನೋದು ಅಧಿಕಾರಿಗಳ ನಡುವೆ ಪರಸ್ಪರ ಚರ್ಚೆಯಾಗಿ ಅದು ಗೃಹ ಇಲಾಖೆಗೆ ತಲುಪಿಸಿ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟು ಹಾಗೂ ಹೀಗೂ ಒಂದು ಟೀಮ್ ರೆಡಿ ಆಗುತ್ತೆ. ಆ ಟೀಮಿನ ಮುಖ್ಯಸ್ಥರ ಮೇಲೆ ಡಿವೈಎಸ್ಪಿ, ಮಾಜಿ ಡಿವೈಎಸ್ಪಿ, ಎಕ್ಸ್ ಡಿವೈಎಸ್ಪಿ ಅನುಪಮಾ ಶೆಣೈ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರಾ? ಹಾಗಾದ್ರೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಅನುಪಮಾ ಶೆಣೈ, ಮಾಜಿ ಡಿವೈಎಸ್ಪಿ ಫೋನ್ ಸಂಪರ್ಕದಲ್ಲಿ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಸರ್ಕಾರದ ನೇತೃತ್ವದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ರೆಡಿ ಆಗುತ್ತೆ. ಆ ಟೀಮಿಗೆ ಒಂದಷ್ಟು ಅಧಿಕಾರಿಗಳ ನೇಮಕ ಆಗುತ್ತೆ. ಅದರ ಮುಖ್ಯಸ್ಥರು ಮೊಹಂತಿ ಅಂದ ಮೇಲೆ ಆ ಮೊಹಂತಿಯವರನ್ನ ಆಯ್ಕೆ ಮಾಡಿದ್ದು ಸರಿಯಲ್ಲ ಅನ್ನೋ ಒಂದು ಆಕ್ಷೇಪಣೆ ತಮ್ಮದು. ಅದಕ್ಕೆ ಕಾರಣ ಏನು ಮೇಡಮ್? ಸರ್, ಇದು ಕಳೆದ ಬಾರಿ ಸಿದ್ದರಾಮಯ್ಯನವರು ಆಡಳಿತ ಮುಖ್ಯಮಂತ್ರಿ ಆಗಿದ್ದಾಗ ನಡೆದ ಘಟನೆಯನ್ನ ನಾವು ಸ್ಮರಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗಣಪತಿ ಅವರು ಸೂಸೈಡ್ ಮಾಡ್ಕೊಂಡಿದ್ದಾಗ ಅವರು ರಿಲೀಸ್ ಮಾಡಿದ್ದ ವಿಡಿಯೋದಲ್ಲಿ ಕೆಜೆ ಜಾರ್ಜ್, ಎಎಂ ಪ್ರಸಾದ್ ಮತ್ತೆ ಪ್ರಣಬ್ ಮೊಹಂತಿ ಅವರ ಸಿಬಿಐ ಇನ್ವೆಸ್ಟಿಗೇಷನ್ ಅಲ್ಲಿ ಇರಬಹುದು. ಸಿಬಿಐ ಇನ್ವೆಸ್ಟಿಗೇಷನ್ ಅಲ್ಲಿ ಅಕ್ವಿಟ್ ಆಗಿರೋದನ್ನ ಅವ್ರು ಚಾಲೆಂಜ್ ಮಾಡಿದ್ದಾರೆ ಅವರ ಪೇರೆಂಟ್ಸ್. ಅದೇನಾಗಿದೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಮೀಡಿಯಾದವರು ಅದನ್ನು ತೋರಿಸಿದಾರ? ನನ್ಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಅವರ ಪೇರೆಂಟ್ಸ್ ಅಥವಾ ಅವರ ತಂಗಿ, ಅಣ್ಣ, ತಮ್ಮ, ಅಕ್ಕ ಎಲ್ಲ ಫಾಲೋ ಅಪ್ ಮಾಡ್ತಾ ಇದ್ರು, ಮಗ ಎಲ್ಲ ಏನಾಗಿದೆ ಅಂತ ಯಾರಾದ್ರೂ ಕೇಳಿದಿರಾ ಅವರನ್ನ? ಸಿಬಿಐ ಅಕ್ವಿಟ್ ಮಾಡಿದ ಕೂಡಲೇ ಮುಗೀತಾಕತೆ. ಚಾಲೆಂಜ್ ಮಾಡೋದನ್ನ ಯಾರು ಮಾತಾಡೋದಿಲ್ಲ, ಯಾಕೆ? ಅದೊಂದು ವಿಷಯ. ಮತ್ತೆ ನಮ್ಮ ಕಾನೂನು ಯಾವಾಗ IPC, CRPC ಎಲ್ಲ ತಯಾರಿಸಿದ್ದು ಸ್ವಾತಂತ್ರ್ಯದ ಟೈಮಲ್ಲಿ ಒಳ್ಳೆ ಯಾರು MP, MLAಗಳು ಆಯ್ಕೆ ಆಗ್ತಾ ಇದ್ರು. ಈಗ ರೌಡಿಗಳು ರಾಜ್ಯಾಧ್ಯಕ್ಷರು, ಈ ಕಡೆಯಿಂದ ಮರದ ಮಾಫಿಯಾದವರು ಇನ್ನೊಂದು ಮಂತ್ರಿ ಆಗಿರುವಾಗ ಅಂತವರಿಗೆಲ್ಲ ಹಳೆ ಕಾನೂನನ್ನ ಬಳಸಿಕೊಂಡು ಅವ್ರು ಅಕ್ವಿಟ್ ಆಗ ಇನ್ನೇನಾಗ್ತಾರೆ ಹೇಳಿ? ಅದನ್ನ ಪ್ರಶ್ನಿಸ್ಬೇಕು ಎಲ್ಲಿ ನಾವು? ಅಷ್ಟು ಮಂದಿ ಇದ್ದಾರೆ ಅಲ್ಲಿ. RCBದ್ದು ಸ್ಟ್ಯಾಂಪರ್ಡ್ ಅಲ್ಲಿ ಸುಳ್ಳು ಆರೋಪ ಹಾಕಿಬಿಟ್ಟು ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡ್ತಿದ್ರಿ. ಅವರದ್ದು ಅಕ್ವಿಟ್ ಆಗಿ ಇದು ಏನು ಅಮಾನತು ರದ್ದಾಗಿದೆ. ಮನೆಯಲ್ಲಿ ಸುಮ್ಮನೆ ಕೂತಿದಾರಲ್ಲ, ಅವ್ರನ್ನ ಕೊಡ್ಬಾರ್ದಿತ್ತ? ಇವರನ್ನೇ ಹುಡುಕಿ ಯಾಕೆ ಕೊಡ್ತೀರಿ? ಎಲ್ಲ ಒಂದೇ ಕೈ ಜೋಡಿಸ್ಕೊಂಡಿದ್ದಾರೆ, ಅಂಥವ್ರನ್ನೇ ಹಾಕ್ತಾರೆ. ಇಲ್ಲಿ ಏನಾದ್ರು ಗಲಾಟೆ ಎಬ್ಬಿಸ್ಬೇಕನ್ನೋ ಉದ್ದೇಶದಿಂದಲೇ ಅವ್ರನ್ನ ಹಾಕಿದಾಗೆ ಕಾಣ್ತಾ ಇದೆ. ಆನಂತರ ಹೋಗೋದೆಲ್ಲ ಇದು ಒನ್ ಟೈಮ್ ಡೇ ಎಲ್ಲ. ಕಳೆದ ಬಾರಿ ಇವರು ರಾಘವೇಂದ್ರ ಸ್ವಾಮಿ ವ್ಯವಸ್ಥಿತವಾದಂತ ಆಯ್ಕೆ ಅಂತ ಹೇಳ್ತೀರಾ ತಾವು? ಹೌದು, 100% ಇದು ವ್ಯವಸ್ಥಿತವಾಗಿ ಮಾಡಿರುವ ಆಯ್ಕೆ. ನೀವು ನೋಡಿದ್ರೆ ANF ಇದ್ದು ಅದನ್ನ ಕ್ಲೋಸ್ ಮಾಡಿಸಿದ್ರು ಜನವರಿ ಫೆಬ್ರವರಿ ಟೈಮಲ್ಲಿ. ಆ ನಂತರ ANF ನ ಎಲ್ಲ ಸಿಬ್ಬಂದಿಗಳನ್ನು SCF ಗೆ ಅಂತ ಹಾಕಿದ್ರು. ಪ್ರಿಪೇರ್ ಮಾಡಿದ್ ಯಾವ್ದಕ್ಕೆ? ಇಲ್ಲಿದ್ದು ಸಮಾಧಿಗಳನ್ನು ತೆಗೆಯೋದಕ್ಕೆ ಇದೆ ಅಂತ ಗವರ್ಮೆಂಟ್ ಗೆ ಮೊದಲೇ ಗೊತ್ತಿದ್ರಿಂದ ಆತರ ಮಾಡಿರೋದು.
ಮೇಡಮ್, ಒಂದು ಈಗ ವೇಳೆ ಪೊಲೀಸರು ಶೆಣೈ ಅವರ ಬಲಿ ಕೊಡ್ತಾ ನೇತೃತ್ವ ಮುಂದುವರೆದ್ರೆ ಈ ಕೇಸ್ ಕ್ಲೋಸ್ ಆಗುತ್ತಾ ಅಂತ? ಎಂತ ಕ್ಲೋಸ್ ಆಗುದಂದ್ರೆ ಅಂದ್ರೆ ಮುಚ್ಚಿ ಹೋಗಬಹುದಾ, ಹಳ್ಳ ಹಿಡಿಬಹುದಾ, ಅಥವಾ ಇಲ್ಲ ನಿಷ್ಪಕ್ಷಪಾತವಾಗಿ ನಡೆಯುತ್ತಾ? ಸುಮ್ನೆ ಗಲಾಟೆ ಆಗ್ಬೇಕು ಅಂತಾನೆ. ಕೇರಳದಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ. ಅಲ್ಲೀಗ LDF ಸರ್ಕಾರಕ್ಕೆ 3ನೇ ಬಾರಿಗೆ ಆಯ್ಕೆ ಆಗ್ಬೇಕಾಗಿದೆ. ಅದಕ್ಕೆ ಅವರಿಗೆ ಬ್ಯಾಟಲ್ ಗ್ರೌಂಡ್ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟೇ. ಆ ಕಡೆಯಿಂದ ಶಶಿ ತರೂರ್ ಮತ್ತೆ ಪ್ರಿಯಾಂಕಾ ವಾದ್ರಾ ನಡುವೆ ಕಾಂಪಿಟಿಷನ್. ಇಲ್ಲಿ ಮೋದಿ ಅವರು ಶಶಿ ತರೂರ್ ಅವರಿಗೆ ಗಾಳ ಹಾಕ್ತಾ ಇದ್ದಾರೆ. ಅದು ಯಾವಾಗ ಕಾಂಗ್ರೆಸ್ ಅರ್ಧ ಬ್ರೇಕ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ಪ್ರಿಯಾಂಕಾ ಗಾಂಧಿ ವಾದ್ರನ್ನ ಮೇಲೆ ತರಿಸೋಕೋಸ್ಕರ ಇವರಿಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ವಿಷಯಗಳು ಬೇಕಾಗಿವೆ ಅಷ್ಟೇ. ಎಸ್, ಹಾಗಾದ್ರೆ ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸೂಕ್ಷ್ಮತೆಯನ್ನ ಹಿಡ್ಕೊಂಡೆ ರಾಜಕಾರಣ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲೂ ಕೂಡ. ಹೌದು, ಇವರುಗಳು ಮೇಲಿಂದ ಬರೋದು, KPCC ಸದಸ್ಯರೆಲ್ಲ ಒಂದು ಟೀಮ್ ಮಾಡ್ಕೊಂಡು ಬರೋದು, ಬಂದ್ಬಿಟ್ಟು ಇಲ್ಲಿ ಶಾಂತಿ ಸಭೆ ಮಾಡೋದು. ಆಮೇಲೆ ನಾವು ಶಾಂತಿಯನ್ನ ಇಲ್ಲಿ ಕಾಪಾಡಬೇಕು, ಇಲ್ಲಿಯ ಜನರು ಬುದ್ಧಿವಂತರಿದ್ದೀರಿ, ಶಾಂತಿಯನ್ನ ಕಾಪಾಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿ ಬೆಂಕಿ ಹಚ್ಚೋದು ಅವರೇ. ಮೇಡಮ್, ಒಂದು ಕಡೆಯಲ್ಲಿ ಹೆಣಹುತ ಪ್ರಕರಣ ಅತ್ಯಂತ ಆಕ್ಟಿವ್ ಆಗಿ ಅದರ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇವತ್ತು ಒಂದೆರಡಲ್ಲ 20 ಹೆಣಗಳು ಇರ್ತಕ್ಕಂಥ ಜಾಗವನ್ನ ಮಾರ್ಕ್ ಮಾಡಲಾಗಿದೆ. ಕೆಲಸದ ವೇಗ ನೋಡಿದ್ರೆ ಅತಿ ಬೇಗವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬಹುದು ಅಂತ ಅನಿಸ್ತಾ ಇದೆ. ಇಲ್ಲ, ಅಷ್ಟು ಬೇಗ ಆಗೋದೇ ಇಲ್ಲ. ಅದನ್ನೇನು ಇನ್ನು DNA ಅನಾಲಿಸಿಸ್ ಮಾಡ್ಲಿಕ್ಕೆ ಇರ್ತದೆ, ಯಾರ್ಯಾರದು ಹೆಣ ಅದು ಅಂತ ಹೇಳಿ ಪತ್ತೆ ಮಾಡಕ್ಕಿರೋದು. ಎಷ್ಟು ಬೇಗ ಚಾರ್ಜ್ ಶೀಟ್? 1 ತಿಂಗಳಲ್ಲಿ, 2 ತಿಂಗಳಲ್ಲಿ, 3 ತಿಂಗಳಲ್ಲಿ ಎಷ್ಟು ಸಮಯದಲ್ಲಿ ಮಾಡ್ತಾರೆ? ಈಗ 20 ಅಂತ ಹೇಳ್ತೀರಿ. ಅಲ್ಲಿ ಮೊನ್ನೆ ಅಷ್ಟೇ ಪಲ್ಲವಿಯವನ್ನ ಅರೆಸ್ಟ್ ಮಾಡಿದ್ರು ಓಂ ಪ್ರಕಾಶ್ ರಾವ್ ಇದ್ದು ಹತ್ಯೆಯಲ್ಲಿ. ಓಂ ಪ್ರಕಾಶ್ ಅವರದ್ದು ಹತ್ಯೆ ಒಬ್ಬರದ್ದೇ ಹತ್ಯೆ. ಇನ್ನು 3 ತಿಂಗಳು ದಾಟಿದೆ, ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ. ಇನ್ನು ಇವರು 100,000, 1,000, ಲಕ್ಷಗಟ್ಟಲೆ ಅಂತ ಹೇಳ್ತಿರುವ ಹೆಣಗಳನ್ನ ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ಎಷ್ಟು ವರ್ಷ ಬೇಕು? ಎಷ್ಟು ಸಫರ್ ಆಗ್ಬೇಕು ಪೊಲೀಸರು? ಈ ನಾಟಕವನ್ನ ಅವರು ಮುಂದಿನ ವರ್ಷದ ಚುನಾವಣೆಯವರೆಗೂ ಮಾಡ್ತಾ ಇರ್ತಾರೆ, ಕೇರಳದ ಚುನಾವಣೆಯವರೆಗೆ. ಕಳೆದ ಬಾರಿ ರಾಘವೇಶ್ವರ ಸ್ವಾಮಿಗಳದ್ದು ರೇಪ್ ಕೇಸ್ ಅಂತ ಹೇಳಾಯ್ತು, ಅದೇ ಟೈಮಲ್ಲಿ. ಈಗ ಬರೀ ಈ ವಿಷಯವನ್ನು ತೆಗೆದಿದ್ದಾರೆ ಇವರು. ಅಲ್ಲಿ ಅನ್ಯಾಯ ಆಗಿದೆ, ಏನೇ ಇರ್ಲಿ, ಆದ್ರೆ ನನ್ಗೆ ಅದನ್ನ ತನಿಖೆ ಮಾಡ್ತಾರೆ. ಬಟ್ ನನ್ಗೆ SITಗೆ ಪ್ರಣಬ್ ಮೊಹಂತಿ ಬೇಡ. ಯಾಕಂದ್ರೆ 22 ಮಂದಿ ಕನ್ನಡಿಗ ಅಧಿಕಾರಿಗಳಿದ್ದಾರೆ ಟೀಮ್ ಅಲ್ಲಿ. ಇವರಿಗೆ ಕಂಡ್ರೆ ಆಗೋದಿಲ್ಲ KJ ಜಾರ್ಜ್ಗೆ ಕನ್ನಡಿಗರನ್ನ. ಬಟ್ ಕೇರಳದ ಎಲೆಕ್ಷನ್ಗೂ ಮೇಡಮ್, ಇಲ್ಲಿ ಅದರ ಒಂದು ಕ್ಲಾರಿಟಿ ಕೊಟ್ಬಿಡಿ. ಕೇರಳದ ಎಲೆಕ್ಷನ್ಗೂ ಹೆಣಹುತ ಪ್ರಕರಣಕ್ಕೂ ಸಾಮೀಪ್ಯವನ್ನ ನೀವು ನೋಡ್ತಾ ಇದ್ದೀರಿ, ಅದರ ತುಂಬಾ ಹತ್ತಿರದ ಸಂಬಂಧ ಇದೆ ಅನ್ನೋ ತರ ತಮ್ಮ ವ್ಯಾಖ್ಯಾನ. ಸೊ ಅದನ್ನು ಸ್ವಲ್ಪ ವಿವರಿಸೋದಾದ್ರೆ ಮೇಡಮ್. ಈಗ ಇದು ಬಹಳ ಪ್ಲಾನ್ಡ್ ಆಗಿ ಮಾಡಿರುವಂತದ್ದು, ಬಹಳ ಸಮಯದಿಂದ. ಈಗ ನೋಡಿ, ಧರ್ಮಸ್ಥಳದಲ್ಲಿ ಈಗ ಹಿಂದೂಗಳು ಆಗ್ಲಿ, ಇದು ಧರ್ಮಸ್ಥಳ ಅನ್ನೋದು ಜೈನ ಮತ್ತು ಹಿಂದೂಗಳ ಸಂಗಮ ಕ್ಷೇತ್ರ ಅಲ್ವಾ? ಅಲ್ಲಿ ಸತ್ತವರು ಹಿಂದೂಗಳಾದ್ರೆ ಮತ್ತೆ ಇವರಾದ್ರೆ ಜೈನರಾದ್ರೆ ಅವರನ್ನ ಏನ್ ಮಾಡ್ತಾರೆ, ಸುಡುವ ಪದ್ಧತಿ ಇರುತ್ತೆ. ಮತ್ತೆ ಇನ್ನೊಂದು ಹೂಳೋದು ಯಾರೋಗ್ಯ ಪದ್ಧತಿ ಇರೋದಂದ್ರೆ ಪೊಲೀಸರಿಗೆ ಇರುತ್ತೆ. ಕೊನೆಗೆ ಇದನ್ನೆಲ್ಲವನ್ನ ಅವರೆಲ್ಲ ರಾಜಿ ಮಾಡ್ಕೊಳ್ತಾರೆ. ಚುನಾವಣೆ ಟೈಮಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ರಾಜಿ ಮಾಡ್ಕೊಳ್ತಾರೆ. ತಲೆಗೆ ಬರೋದು ಅಲ್ಲಿ ಸ್ಥಳೀಯ PSAಗಳ ತಲೆಗೆ. ಈ 10, 20, 30 ವರ್ಷದಲ್ಲಿ ಕೆಲಸ ಮಾಡಿದ PSAಗಳಿರ್ತಾರಲ್ಲ, ಅವ್ರ ತಲೆಗೆ ಅದನ್ನು ತಂದಿಡ್ತಾರೆ. ಆನಂತರ ಅವ್ರು ಗಿಲ್ಟಿ ಫೀಲಿಂದ ಅವ್ರು ನೇಣು ಹಾಕೊಳ್ಬೇಕಾಗುತ್ತೆ ಅಷ್ಟೇ. ಈಗ ನೀವು ಹೇಳ್ತೀರಿ ಚರ್ಚ್ದು ಗಲಾಟೆ ಆದಾಗ ಪ್ರಣಬ್ ಇವರು ಯಾರು DYSP ಅವರು ಅದ್ರ ವಿಚಾರವಾಗಿ ಎಲ್ಲ ಸುಸೈಡ್ ಮಾಡ್ಕೊಂಡ್ರು ಅಂತ ಹೇಳಿ, ಅದ್ರದ್ದು ಔಟ್ಕಮ್ ಏನಾಗಿದೆ, ರಿಸಲ್ಟ್ ಏನಾಗಿದೆ ಹೇಳಿ? ಅಥವಾ ಮಂಗಳೂರಲ್ಲಿ ನಡೆದ ಯಾವುದೇ ಗಲಭೆಯಲ್ಲಿ ಆರೋಪಿಗಳಲ್ಲಿ ಎಲ್ಲರೂ ಹೋಗಿ ಜೈಲಲ್ಲಿ ಕೂತಿದ್ದಾರೆ. ಈಗ ಅಶೋಕ್ ಕೊಲೆ ಪ್ರಕರಣ ಇರ್ಬೋದು, ಇಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಇರ್ಬೋದು, ಎಲ್ಲರೂ ಜೈಲಲ್ಲಿದ್ದಾರೆ. ಆದ್ರೆ ಒನ್ ಫೈಂಡ್ ಎಲ್ಲರೂ ಇದು ಆಗ್ತಾರೆ, ಏನು ಖುಲಾಸೆ ಅಂತ ಹೇಳಿ ಆಗ್ತಾರೆ. ಆದ್ರೆ ಅಷ್ಟು ಸಮಯವನ್ನು ಅವ್ರು ಸ್ಪೆಂಡ್ ಮಾಡೋದು ಜೈಲಲ್ಲಿ ಅಲ್ವಾ? ಏನಿದು ನಾಟಕ ಇವ್ರು ಮಾಡೋದು? ಕಡೆಗಾಗಿ ಸರ್ಕಾರಕ್ಕೆ ಏನ್ ಸಲಹೆ ಕೊಡ್ತೀರಿ ಮೇಡಮ್? ಈಗ ಸದ್ಯಕ್ಕೆ ಅವರು ಪ್ರಣಬ್ ಮೊಹಂತಿಯನ್ನು ತೆಗಿಲೇಬೇಕು. ಯಾಕಂತ ಹೇಳಿದ್ರೆ ಇದು ತುಂಬಾ ಡಿಮಾರಲೈಸ್ ಮಾಡುವ ವಿಷಯ. ಜನರಿಗೆ ಮರ್ತು ಹೋಗಿದೆ ಪೊಲೀಸರು ಆತ್ಮಹತ್ಯೆ ಮಾಡಿಕೊಂಡ ವಿಷಯ. ಕಳೆದ ಬಾರಿ ಸಿದ್ದರಾಮಯ್ಯನವರೇ ಆಡಳಿತದಲ್ಲಿದ್ದಾಗ ಆತ್ಮಹತ್ಯೆ ಮಾಡಿಕೊಂಡಿರೋದು ನೆನಪಿರ್ಬೋದು. ಕಲ್ಲಪ್ಪ ಹಂಡಿಬಾಗ್ ಸಹ ಆತ್ಮಹತ್ಯೆ ಮಾಡಿಕೊಂಡ್ರು. ಕಂಟಿನ್ಯೂಸ್ ಆಗಿ ಮೊದಲು ಕಲ್ಲಪ್ಪ ಹಂಡಿಬಾಗ್ ಅವರು ಆತ್ಮಹತ್ಯೆ ಮಾಡಿಕೊಂಡ ನಂತರ ನೆಕ್ಸ್ಟ್ DYSP ಗಣಪತಿ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಆದ್ರೆ ಈಗ ಜನರಿಗೆ ಅದ್ಯಾವುದು ನೆನಪಿಲ್ಲ ವಿಷಯ. ಅದ್ರಲ್ಲಿ ಏನಾಗಿದೆ, ಏನ್ ತನಿಖೆ ಆಗಿದೆ? CID ತನಿಖೆ ಮಾಡಿದ್ರು ಕಲ್ಲಪ್ಪ ಹಂಡಿಬಾಗಿದ ಪ್ರಕರಣದಲ್ಲಿ, ಅದನ್ನು ಬಿ ರಿಪೋರ್ಟ್ ಮಾಡಿದ್ದಾರೆ. ಅದನ್ನು ಯಾರು ಚಾಲೆಂಜ್ ಮಾಡ್ಲಿಕ್ಕೆ ಹೋಗಿಲ್ಲ ಸಹ. ಮೇಡಮ್, ಒಂದು ವೇಳೆ ಇದನ್ನೊಂದು ಸರ್ಜರಿ ಮಾಡಿದ್ರೆ, SIT ತಂಡವನ್ನ ರೀಶಫಲ್ ಮಾಡಿದ್ರೆ, ಒಂದು ಸೂಕ್ತ ಅಧಿಕಾರಿ ಸೂಚಿಸೋದಾದ್ರೆ ತಾವ್ ಯಾರನ್ನ ಸೂಚಿಸ್ತೀರಾ ಮೇಡಮ್? ನೋಡಿ, ಇವಾಗ ಸೀನಿಯಾರಿಟಿ ವೈಸ್ ಇರುವವರು ಪ್ರಶಾಂತ್ ಕುಮಾರ್ ಠಾಕೂರ್ ಅವರು
ನಂಬರ್ 1 ಸೀನಿಯಾರಿಟಿಯಲ್ಲಿ ಇರುವವರು. ಅವರು ಆಕ್ಚುಲಿ DGP ಅಂಡ್ IGP ಆಗ್ಬೇಕಿತ್ತು. ಬದಲಿಗೆ ಯಾವ ಕಾರಣದಿಂದ ಅಂತ ಗೊತ್ತಿಲ್ಲ ಸಲೀಂ ಅವರನ್ನು ಮಾಡಿದ್ದಾರೆ. ಅವರು ಏನು ಕೆಲಸ ಇಲ್ಲದೆ ಅಂದ್ರೆ ಪೋಸ್ಟಿಂಗ್ ಇದೆ, ಮನೆ ರಜೆ ಹಾಕೊಂಡು ಮನೆಗೆ ಹೋಗಿದ್ದಾರೆ. ಆ ನಂತರ ಇನ್ನೊಬ್ರು ರಾಮಚಂದ್ರ ರಾವ್, ಇದು ಸಹ DGP IGP ಆಗಿ ಕಾಂಪಿಟಿಷನ್ ಅಲ್ಲಿ ಸಲೀಂ ಅವರು ಮತ್ತೆ ರಾಮಚಂದ್ರ ರಾವ್ ಅವರು ಇದ್ರು. ರಾಮಚಂದ್ರ ರಾವ್ SC ಸಮುದಾಯಕ್ಕೆ ಸೇರಿದವರು. ಸೊ SC ನಾಯಕರೆಲ್ಲ ಸೇರಿ ಅವರ ಪರವಾಗಿ ಲಾಬಿ ಮಾಡ್ತಾ ಇದ್ರು. ಕರೆಕ್ಟ್ ಟೈಮಿಗೆ ಬತ್ತಿ ಇಟ್ಬಿಟ್ರು, ರಂಜನಿಗೆ ಜೈಲಿಗೆ ಕಳಿಸಿದ್ರು. ಸೊ ಅಲ್ಲಿ ಅವರನ್ನ ಕಾಂಪಿಟಿಷನ್ ಇಂದ ತೆಗೆದ್ರು. ಅವರು ಸುಮ್ಮನೆ ಇದ್ದಾರೆ ಮನೆಯಲ್ಲಿ. ಈಗ ದಯಾನಂದ್ ಅವರನ್ನ RCBಗೆ ಶಿಕ್ಷೆ ಹಾಕಿದ್ರು. ಆ ಗ್ರೂಪ್ ಅಲ್ಲಿ ಸಹ ನೆಕ್ಸ್ಟ್ ಸೀನಿಯಾರಿಟಿಯಲ್ಲಿ ಫಸ್ಟ್ ಪ್ರಣಬ್ ಮೊಹಂತಿ, ಎರಡನೇದಾಗಿ ಅಲೋಕ್ ಕುಮಾರ್ ಇದ್ದಾರೆ, ಥರ್ಡ್ ಒನ್ ದಯಾನಂದ್ ಇದ್ರು. ಅಲ್ಲಿ ಏನ್ ಮಾಡಿದ್ದಾರೆ ಅವರು, ಅಲೋಕ್ ಕುಮಾರಿಗೆ ಮೊನ್ನೆ ಏಪ್ರಿಲ್ ಅಲ್ಲಿ ಇವರು ಯಾರು ಶಾಲಿನಿ ರಜನೀಶ್ ಕಡೆ ಇದು ಅಲ್ಲಿಂದ ಚೀಫ್ ಸೆಕ್ರೆಟರಿಯಿಂದ ಅವರಿಗೆ ಲೆಟರ್ ಹಾಕ್ತಾರೆ. ಅವರ ಮೇಲೆ ಹಳೇದು ಕೇಸ್ ಅನ್ನ ತೆಗಿತಾರೆ, ಓಪನ್ ಮಾಡ್ತಾರೆ, ಯಾವುದು ಟೆಲಿಫೋನ್ ಕದ್ದಾಲಿಕೆಯನ್ನ. ಅದಕ್ಕೆ ಅವರು ನನ್ನ ಪ್ರಮೋಷನ್ ಅನ್ನ ತಡೆಗಟ್ಟೋದಕ್ಕೋಸ್ಕರ ಈ ತರ ಮಾಡಿದ್ದಾರೆ, ಇವರು ಪಿತೂರಿ ಮಾಡಿದ್ದಾರೆ ಅಂತ ಹೇಳಿ ಇದಕ್ಕೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋದ್ರು. ಅಲ್ಲಿ ಹೋಗಿ ಅವರು ಗೆದ್ದು ಬಂದಿದ್ದಾರೆ. ಅಲ್ಲಿ ಅವರದ್ದು ಯಾವ ರೀತಿ RCB ಅಮಾನತ್ತು ಸ್ಟೇ ಆಗಿದೆ, ಅದೇ ರೀತಿ ಈ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಟ್ಟದನ್ನು ಸ್ಟೇ ಮಾಡಿದ್ದಾರೆ. ಸೊ ಇವರೆಲ್ಲ ಸಫರಿಂಗ್ ಆಫೀಸರ್ಸ್, ಯಾರಿಗೋಸ್ಕರ ಸಫರ್ ಆಗ್ತಾ ಇದ್ದಾರೆ? ಪ್ರಶಾಂತ್ ಕುಮಾರ್ ಠಾಕೂರ್ ಇದ್ದಾರೆ, ಅಲ್ಲಿ ರಾಮಚಂದ್ರ ರಾವ್ ಅವರಿದ್ದಾರೆ, ಹಾಗೇನೆ ದಯಾನಂದ್ ಅವರಿದ್ದಾರೆ, ಅಲೋಕ್ ಕುಮಾರ್ ಅವರಿದ್ದಾರೆ. ಅವ್ರು ಯಾರು ಕಾಣದೆ ಹುಡುಕಿ ಅವರನ್ನೇ ಯಾಕೆ ಹಾಕ್ತಾ ಇದ್ದಾರೆ ಅಂದ್ರೆ ಇವರು ಹೇಳಿದ ಹಾಗೆ ನಾಳೆ ನಾಟಕ ನಡೀತದೆ, ಅದಕ್ಕೋಸ್ಕರ. ಥ್ಯಾಂಕ್ ಯು. ಅನ್ಯಾಯ ಆಗಿರ್ಬೋದು, ಅದು ನಾವೀಗ ಊಹೆ. ಅದಿನ್ನು ತೆಗೆದ ಹೆಣಗಳು, ಯಾಕಂದ್ರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಬರುವವರು ವಿಸಿಟರ್ಸ್ ತುಂಬಾ ಮಂದಿ ಇರ್ತಾರೆ. ಅಲ್ಲಿ ಮತ್ತೆ ಏನಾದ್ರು ಸತ್ರೆ ಮತ್ತೆ ಎಲ್ಲ ಠಾಣೆಗಳಿಗೂ ಸಹ ಅನಾಮಧೇಯ ಶವಗಳು ಸಿಗ್ತವೆ. ಹೆಚ್ಚಾಗಿ ಎಲ್ಲಿ ನೀರಿನ ಮೂಲಗಳಿವೆ. ಈಗ ತುಂಗಭದ್ರಾ, ನಾನು ಕೂಡ್ಲಿಗೆಯಲ್ಲಿ ಕೆಲಸ ಮಾಡಿದವಳು, ಅಲ್ಲಿ ಪಕ್ಕದಲ್ಲೇ ಮುಂದೆ ಹೋದ್ರೆ ಈ ತುಂಗಭದ್ರಾ ನಾಲೆ ಎಲ್ಲ ಸಿಗುತ್ತೆ. ಸೊ ಆ ಏರಿಯಾಗಳಲ್ಲಿ ಈ ಮೈಸೂರು ಕಡೆ ಬಂದ್ರೆ KRS ಅಲ್ಲಿ ಸಹ ಆ ಕಡೆಯಿಂದ ಅಲ್ಲಿ ಮೈಸೂರು ಕಡೆ ಇದೆಯಲ್ಲ, ಒಂದು ಪೊಲೀಸರಲ್ಲಿ ಒಂದು ವಿಧಾನವೇ ಇದೆ. ಅವರೊಂದು ಚುಚ್ಚು ಕಡ್ಡಿ ಅಂತ ಹೇಳಿ ಒಂದು ವಿಧಾನ, ಏನ್ ಗೊತ್ತಾ, ಅವರ ಜುರಿಸ್ಡಿಕ್ಷನ್ ಬಂದ್ರೆ ಅದನ್ನು ದೂಡೋದು ಕಡ್ಡಿಯಿಂದ, ಅದು ಇನ್ನೊಂದು ಜುರಿಸ್ಡಿಕ್ಷನ್ ಬೀಳುತ್ತೆ ಅಂತ, ಮತ್ತೆ ಅವ್ರು ತೆಗಿಬೇಕಾದ್ರೆ ಹಣ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇದು ಅನುಪಮಾ ಶೆಣೈ, ಮಾಜಿ DYSP ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರ ಇನ್ನು SIT ತಂಡವನ್ನು ಅಥವಾ ಈ ತಂಡದಲ್ಲಿರ್ತಕ್ಕಂಥ ಅಧಿಕಾರಿಯ ಬದಲಾವಣೆ ಮಾಡ್ತಾರಾ ಅಥವಾ ಇದನ್ನ ರಾಜಕಾರಣ ಮಾಡೋದಕ್ಕೋಸ್ಕರನೇ ಮೊಹಂತಿ ಅವರನ್ನ ನೇಮಕ ಮಾಡಿದ್ದಾರೆ ಎನ್ನುವಂಥ ಅರ್ಥದಲ್ಲಿ ಶೆಣೈ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.